ಕೆಲವೊಂದು ಹಳೆ ಹಾಡುಗಳು ನನಗೆ ಹಾಡಬೇಕಂತ ಇಷ್ಟ ಆಗುವಂಥ ಹಾಡುಗಳನ್ನ ನಾನು ನಮ್ಮ ಸ್ಟುಡಿಯೋನಲ್ಲಿ ಹಾಡಿ ನಾನು ನನ್ನ ಖುಷಿಗೆ ನೀವು ಸಿಂಗರ್ ಸಹಿತ ನನ್ನ ಖುಷಿಗೆ ನಾನು ಹಾಡಿ ನಾನು ರೆಕಾರ್ಡ್ ಮಾಡ್ಕೊಂಡು ಒಂದು ಹಾಡು ಒಂದು ಚಲಕು ಒಂದು ಹಾಡಿದ್ದು ಇವಾಗ ಬೇಡ, ನಾನು ಹಾಡಿ ನಾನು ರಿಲೀಸ್ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಒಂದು ಲೈನು. ನನ್ನ ಯೂಟ್ಯೂಬಲ್ಲಿ ನಾನು ರಿಲೀಸ್ ಮಾಡ್ತೀನಿ, ಅವಾಗಲೇ ಕೇಳಿ. ಆ ಸಸ್ಪೆನ್ಸ್ ಸೊ ಇರಲ್ಲ. ಈಗ ಇಲ್ಲ. ಈಗ ಖಂಡಿತ ಇಲ್ಲ. ಓಕೆ ಓಕೆ ನೆಕ್ಸ್ಟ್ ಇವತ್ತು ನೋಡಿ ಇಲ್ಲಿ ಇವತ್ತು ನಮ್ಮ ಅವ್ರು ಇಲ್ಲ. ಇಂಜಿನಿಯರ್ ಬೇರೆ work ಮೇಲೆ busy ವರ್ಕ್ ಮೇಲೆ ಆಗೋಗಿದ್ದಾರೆ. ಬಿಸಿ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನೋಡಿ ನಾವು ಡಬ್ಬಿಂಗ್ ಮಾಡ್ತೀವಿ ಮತ್ತೆ ರೀ ರೆಕಾರ್ಡಿಂಗ್ ಮಾಡ್ತೀವಿ. ಸೊ ಮತ್ತೆ ನಮ್ಮದು ಸಿನಿಮಾಗಳು ಇವಾಗ ನಂದೇನು ಸಿನಿಮಾಗಳಿದೆ ಅದು ಬೇರೆ ಲ್ಯಾಂಗ್ವೇಜಿಗೆ ಡಬ್ಬಿಂಗ್ ಮಾಡ್ಬೇಕಂದ್ರೆ ನಾವೆಲ್ಲ ವರ್ಕ್ ಇಲ್ಲೇ ಮಾಡ್ತೀವಿ. ಈಗ ಯಂಗ್ಸ್ಟರ್ಸ್ ಇದರಲ್ಲಿ ಏನಾಗಿದೆ, ಸಂಚಿತ್ ಹೆಗಡೆ ತುಂಬಾ ಇಷ್ಟ ಆಗ್ತಾರೆ. ಸಂಚಿತ್ ಹೆಗಡೆ ಸಾಂಗ್ಸ್ ಕೇಳ್ತಾ ಇರ್ತೀನಿ. ನನ್ನ ಜಂಬದ ಹುಡುಗಿ ಟೈಮಲ್ಲಿ ಸಹ ನಾನು ಒಳ್ಳೊಳ್ಳೆ ಹೊಸ ಸಿಂಗರ್ಸ್ಗಳಿಗೆ ನಾನು ಅವಕಾಶಗಳನ್ನ ಕೊಟ್ಟಿದ್ದೆ. ಅವಾಗೆಲ್ಲ ಸೋನು ನಿಗಮ್ ಅಲ್ಲಿಂದ ಕರ್ಸ್ಬೇಕು, ಅವ್ರು ಇಷ್ಟು ಲಕ್ಷ ಕೇಳ್ತಾರೆ, ಈ ಥರದ್ದೆಲ್ಲ ನಡೀತಾ ಇತ್ತು ಅವಾಗ. ಸೊ ಅವಾಗೆಲ್ಲ ನಾನು ಕನ್ನಡ ಸಿಂಗರ್ಸ್ ಕೈಲಿ ಹಾಡ್ಸಿದ್ದೀನಿ. ನಮ್ಮ ಶಮಿತಾ ಮಲ್ನಾಡು ಚೆನ್ನಾಗಿ ಹಾಡ್ತಾರೆ, ಸುನೀತಾ ಆಗಿರ್ಬೋದು, ಚೈತ್ರ, ಇವರೆಲ್ಲ ತುಂಬಾನೇ ಚೆನ್ನಾಗಿ ಹಾಡ್ತಾರೆ.